ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಶಿವ್ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ಕ್ರಿಸ್ಮಸ್ ಡೇ 24th ಆಫ್ ಡಿಸೆಂಬರು. ನಾವು ಅದೇ 3 days ಹಾಲಿಡೇ ಇತ್ತಲ್ಲ, ಸೊ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರು ಪ್ಲ್ಯಾನ್ ಮಾಡಿದ್ರಿ, ಅದು ಕ್ಯಾನ್ಸಲ್ ಆಯಿತು. ಸೊ ನಾವಿಲ್ಲೇ ಹುಬ್ಳಿಗೆ ಹೋಗ್ತಿದ್ರಿ, ಸ್ವಲ್ಪ ಕೆಲಸ ಇತ್ತು. ಒಂದು ಗೋಲ್ಡ್ದು ಒಂದು ಸರ್ವಿಸ್ ಕೊಡೋದಿತ್ತು, ಒಂದು ಬ್ರಾಸ್ಲೆಟು ಕ್ಯಾರೆಟ್ ಲೈನಲ್ಲಿ ತೊಗೊಂಡಿದ್ದೆ ನಾನು. ಸೊ ಅದು ಒಂದು ಕೆಲಸ ಇದೆ. ಸೊ ಹಾಗೆ ಸಲಾರ್ ಮೂವಿ ರಿಲೀಸ್ ಆಗಿತ್ತಲ್ಲ, ಸೊ ಅದನ್ನು ನೋಡ್ಕೊಂಬರೋಣ. ಇವತ್ತು ಒಂದಿನ ಹೊರಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ಬ್ಲಾಗಲ್ಲಿ ನಾನು ಅದ್ರದ್ದೆಲ್ಲ ಟ್ರಾವೆಲಿಂಗ್ ಬ್ಲಾಗ್ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. And I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And Hi guys, welcome back to the channel. ನಾನು ಈಗ ಹುಬ್ಳಿ ರೀಚ್ ಆದ್ರಿ. ಸೊ ಈಗ ನಾವು ಸಿನಿಪೋಲಿಗೆ ಬಂದಿದ್ದೀವಿ, ಸಲಾರ್ ಮೂವಿ ನೋಡೋಣ ಅಂತ ಹೇಳ್ಬಿಟ್ಟು. ಈಗ 11:35ಗೆ ಶೋ ಇದೆ. ಸೊ ಮೂವಿ ನೋಡಿಕೊಂಡು ಮತ್ತು ಗೋಲ್ಡ್ದು ಸ್ವಲ್ಪ ಶಾಪಿಂಗ್ ಇದೆ, ಹಾಗೆ ಮಾಡ್ಕೊಂಡು ಹೋಗೋಣ. ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಹೋಗು. ಈ ಕಾರ್ಯಕ್ರಮ and I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours again. Life lessons come one in a dozen, the other 11 get something from nothing. I sit here looking for an answer. Maybe the biggest question was in the last chapter. You gave me the soul I had today. Without you I never could have moved away. But now I see what you teach. I don't believe I always should have stayed. Is this really happening? ಮೂವಿ ಮುಗೀತು ಗಾಯ್ಸ್. ಸೊ ಊಟ ಆಯಿತು ಹೊರಗಡೆ, ಇಲ್ಲೇ ಎದುರುಗಡೆನೇ ಮಾಲ್, OSS ಮಾಲ್ ಇದು ಹುಬ್ಳೀಲಿ. ಸೊ ಎದುರುಗಡೆನೇ ಒಂದು ವೆಜಿಟೇರಿಯನ್ ಹೋಟ್ಲಿದೆ. ಸೊ ಅಲ್ಲಿ ನಾವು ರೈಸ್ ಮತ್ತು ಗೋಬಿ ಮಂಚೂರಿ ಆರ್ಡರ್ ಮಾಡ್ಕೊಂಡು ತಿನ್ಕೊಂಬಂದ್ರಿ. ಜಸ್ಟ್ ಈಗ ತಿರ್ಗಾ ಮಾಲ್ಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಶ್ಲೋಕಿಗೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ನೋಡೋಣ ಬನ್ನಿ. ಬೇಕಾ?
ಇಲ್ಲಿ ನೋಡೋಣ ಅವನಿಗೆ. ಅಜ್ಮಲ್ ಕಾಫೀಸ್ VIP. ಇದೇನಾ? ಚೆನ್ನಾಗಿದೆ. ನಾರ್ಮಲ್ ಇದೆ ಅಷ್ಟೇ ಅಂತ. ಹುಡುಗಿರ್ ಚೆನ್ನಾಗಿದೆ ಕಲೆಕ್ಷನ್. ಚಿನ್ನಿ ಹೋಯ್ ಮಾಡಾಗಲ್ಲ. ಇದ್ರಲ್ಲಿ ಸೈಜ್ ಇದೇನೋ ಕೇಳು. ಸೈಜ್ ಇದೆ ರೀ, ನಮ್ಮ ಸೈಜ್ 28 to 30. ಎರಡಾಗಿದೆ. ಗ್ರೀನ್ ವೈಟ್ 1396 ಆಗಿತ್ತು. ಅದರಲ್ಲಿ 1539 ಏನು ಭಾಳ ಕಾಸ್ಟ್ಲಿ. 60 ರೂಪಾಯಿ ಇದೆ ಅಷ್ಟು. ಬಟ್ ಆ ಫೀಲ್ ಬರ್ಬೇಕಲ್ಲ ಮತ್ತೆ ನೀವು ಹೊರಗೆ ಬಿಸಿ ಇಲ್ಲ, ಏನಿಲ್ಲ, ಎಲ್ಲ ಕುಡಿ ಇಲ್ಲ ಇಡಿ. ಲೋಕಗೆ 3 ಟಿ ಶರ್ಟ್ಸು ಮತ್ತು ಜೀನ್ಸು ಮತ್ತು ಕಾರ್ಗೋ ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ತೊಗೊಂಡೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾನು ನೆಕ್ಸ್ಟ್ ಚಾನಲಲ್ಲಿ ಹಾಕ್ತೀನಿ ವಿಡಿಯೋ. ಸೊ ಇದು ವುಡ್ಲ್ಯಾಂಡ್ಗೆ ಹೋಗಿದ್ರಿ ನನ್ನ ಹಸ್ಬೆಂಡ್ಗೆ ಏನಾದ್ರು ತೊಗೊಳೋಣ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರಿಗೆ ನೋಡಿದ್ರಿ ಯಾವುದು ಅಂತ ಚೆನ್ನಾಗಿರಲಿಲ್ಲ. ಅಂದರೆ ವರ್ಕ್ ವೇರ್ ಭಾಳ ಇತ್ತು ಅಲ್ಲಿ, ಕಲೆಕ್ಷನ್ನು ಸ್ವಲ್ಪ ಕಡಿಮೆನೇ ಇತ್ತು. ಸೊ ಅದಕ್ಕೆ ಜಾಸ್ತಿ ಅಲ್ಲಿ ಈ ಥರ ಬಸ್ ಇತ್ತು, ಹಾಗೆ 2 ಎಲೆಕ್ಟ್ರಿಕ್ ಕಾರ್ಸ್ ಇರುತ್ತೆ. ಸೊ ಮಕ್ಕಳಿಗೆ ಒಂದೊಂದು ರೈಡಿಗೆ 100 ರೂಪೀಸ್ ತೊಗೊತಾರೆ. ನನ್ನ ಮಗ ಹೋದಾಗೆಲ್ಲ ಅಲ್ಲಿ ಆಡಿಸ್ಬೇಕು ಅವನಿಗೆ. ಭಾಳ ಎಂಜಾಯ್ ಮಾಡ್ದೆ ಇವತ್ತು ದಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮಸ್ಕಾರ.